ಮಲಗಿದ್ದೆ, ನಾನು ನೋಡ್ಲಿಲ್ಲ. ಬೆಳಗ್ಗೆನೆ ನೋಡ್ದೆ. ಮಲ್ಕೊಂಡಿದ್ದೆ ಅಂತ ಹೇಳಿದ್ಯಾ? ಮಲಗ್ಬಿಟ್ಟಿದ್ದೆ. ಅದನ್ನ ಯಾವಾಗ ಇರ್ತಾನೆ ಮಲ್ಕೊಂಡಿದ್ದೆ ಅಂತ ನಿನ್ನೆನ ಫೋನ್ ಮಾಡಿ ನೋಡ್ಕೊಂಡು ಮಾತಾಡ. ಬರೀ ಅದ್ರಲ್ಲೇ ಇರ್ತಿ ಯಾವಾಗ್ಲೂ? ನೈಟ್ ಅಷ್ಟೇ. ನೈಟ್ ಅಷ್ಟೇನಾ? ಹಗ್ಲೊತ್ತು ಮಾಡ ನೀನು? ಹಗ್ಲೊತ್ತು ಕೆಲಸ ಮಾಡ್ತಿರ್ತೀನ. ಆ ಥರ ಅಲ್ಲ ಕಣ. ಈಗ ನೀನ್ ಮದುವೆ ಆಗಿದ್ಯಾ? ಓಕೆ, ಆಗೈತಾ? ಇಲ್ಲ. ಮದುವೆ ಆಗೈತೆ ಅನ್ಕೋ. ಅವಳಿಗೆ ಹೇಳಕ್ ನಾಚಿಕೆ ಆಗತ್ತೆ. ಅವಳಂತೂ ನಾಚ್ಕೋತಾಳೆ, ಯಾವುದೇ ಹೆಣ್ಣಾದ್ರೂ ನಾಚ್ಕೋತಾಳೆ. ಓಕೆನಾ? ನೀನ್ ಏನ್ ಮಾಡದ? ಅವಳಿಗೆ ಬಂದಿರುತ್ತೆ. ಆಗ ನೀನೇನ್ ಮಾಡ್ತೀಯ? ಜೊತೆಲಿ ಕುತ್ಕೊಂಡಿರ್ತೀನ. ಹಾ, ನೀನ್ ಕೆಲ್ಸಕ್ಕೆ ಹೋಗ್ಬೇಕು ಅಂತೀಯ? ಕೆಲ್ಸಕ್ಕೆ ಹೋಗ್ತೀನಿ ಸ್ವಲ್ಪ ಯಾವಾಗಾರ ಫ್ರೀ ಇದ್ದಾಗ. ಯಾವಾಗ್ಲೂ ಫ್ರೀ ಬಂದ್ ಮಾಡೆ. ಅವ್ರಿಗೂ ಇದಾಗಲ್ವಾ, ಬೇಜಾರಾಗಲ್ವಾ? ಅವ್ರಿಗೆ ಯಾವಾಗ ಇಷ್ಟ ಆಗುತ್ತೋ ಆಗ ಏನ್ ಕೆಲ್ಸ ಇದ್ರೂ ಬಿಟ್ಟಿ. ಕೆಲಸ ಬಿಟ್ಟು ಮಾಡಕ್ಕಾಗತ್ತಮ್ಮ? ಮಾಡ್ತಿ ಕಣ. ಈಗ ಮದುವೆಯಾಗಿರುತ್ತೆ, ಅವ್ರಿಗೂ ಆಸೆ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಅವ್ರಿಗೇನ್ ಇಷ್ಟ ಆಗುತ್ತೋ ಅದನ್ನ ಮಾಡ್ಬೇಕು ನಾವು. ಬರೀ ನಮ್ಮಿಷ್ಟನೇ ತಗೊಂತಾ ಇದ್ರೆ ಅವ್ರಿಷ್ಟ ಯಾವಾಗ ಇದ್ ಮಾಡೋದು? ನಮ್ಮ ಮದುವೆ ಆಗಿಲ್ಲ ನಮ್ದು. ನಾನು ಹೇಳ್ತಿರೋದು ನಿನಗೆ. ಅಕಸ್ಮಾತ್ ಅವಳಿಗೆ ಆತರ ಅನ್ಸಿದ್ರೆ ಏನ್ ಮಾಡ್ತೀಯ? ಫ್ರೀ ಇದ್ರೆ ಮಾಡ್ತೀನಿ. ಹಾ, ಕೆಲ್ಸಕ್ಕೆ ಹೋದಾಗ ಮಾಡ್ಬೇಕು. ಸರಿ ಇದ್ರೆ ಮಾಡ್ತೀಯ. ಅದು ಕೆಲ್ಸ ಅಲ್ವಾ? ಅದಕ್ಕೆ ಎಲ್ಲಕ್ಕಿಂತ ಇಂಪಾರ್ಟೆನ್ಸ್ ಕೊಡ್ಬೇಕು. ನೀನ್ ಫ್ರೀ ಇದ್ದಾಗ ಮಾಡೋದಲ್ಲ ಅದು. ಹಾ, ಮದುವೆ ಆದ್ಮೇಲೆ ನೋಡಿದ್ರೆ ಆಯ್ತಲ್ಲ. ಹಾ, ಮದುವೆ ಆದ್ಮೇಲೆ ಮಾಡಿದ್ರೆ ಆಯ್ತಲ್ಲ. ಮದುವೆ ಆದ್ಮೇಲೆ ಎಲ್ಲಾರು ಮಾಡದೇನೆ. ನಿನ್ ಲೈಫಲ್ಲಿ ಇದುವರೆಗೂ ಯಾರಿಗೂ ಮಾಡಿಲ್ಲ. ನಿಜ ಹೇಳ, ಸುಳ್ಳು ಹೇಳ್ಬೇಡ ನನ್ನ ಹತ್ರ. ನಾನೊಂದು ಫ್ರೆಂಡ್ ಅನ್ಕೊಂಡು ನನ್ನ ಹತ್ರ ನಿಜ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ನಾನು ಮಾಡೇ ಇಲ್ಲ. ನಿಜವಾಗ್ಲೂ? ಹೌದಾ? ಎಷ್ಟು ವರ್ಷ ನಿನಗೆ? 28 ಆದ್ರೂ ಒಬ್ರಿಗೂ ಇದನ್ನ ನಾನು ನಂಬಬೇಕು ಅಲ್ವಾ? ಹೋಗಲು ಒಬ್ರು ಆಂಟಿ ಕರೆದ್ರು ನಮಗಿಲ್ಲ. ಸುಳ್ಳು ಹೇಳ್ಬೇಡ. ನಾನು ಇಲ್ಲಿದ್ರೆ ನಿಮ್ಗೆ ಕಾಲ್ ಮಾಡ್ತಿದ್ದೆ. ಹಲೋ, ಅಲ್ಲ ಕಣ, 28 ಆದ್ರೂ ಮಾಡಿಲ್ಲ ಅಂತ ಹೇಳ್ತಿಲ್ಲ. ಮೊಬೈಲಲ್ಲಿ ಫೋನ್ ಮಾಡ್ತೀನಿ. ಹಾ, ಯಾಕೆ? ಯಾಕೆ? ಬೇಜಾನ್ ಜನ ಸಿಕ್ತಿದ್ರಲ್ಲ, ಮಾಡ್ಬೇಕು ತಾನೇ? ಜಾಸ್ತಿ ಜನ ಸಿಗೋರಲ್ಲ. ಅಂತ ದುಡ್ಡು ಕೊಟ್ಟು ಹೋಗ್ಬೇಕು ಎಲ್ಲ. ಮತ್ತೆ ಹೆಚ್ಚಿಗೆ ಅಂತ ಬರ್ತಾವಂತಾರೆ, ಇದಕ್ಕೆ ಭಯ. ಅಯ್ಯೋ ಪಾಪ ಕಣೋ ನೀನು. ನೋಡ್ತೀನಿ. ಹಾ, ಇದು ಮಾಡ್ತೀನಿ. ನಿಮ್ದು ಸುತ್ತ ಯಾಕೋ ಏನು? ನಿಮ್ದು ಇದು
ನಂಬರ್ ಸಿಕ್ತಾ ಅವತ್ತಿಂದ ನಿಮಗೆ ಇದು ಮಾಡ್ತೀವಿ. ಹಾಂ ಯಾರಿಗೂ ಮಾಡಿಲ್ಲ. ಮತ್ತೆ ಮತ್ತೆ ಇಲ್ಲ ನೀವು ಯಾರಿಗೂ ಮಾಡಿಲ್ಲ ಅಂತ ನಾನು ಮಾಡಿಲ್ಲ ಬೇರೆ ಒಂದು ಬಿಟ್ಟರೆ ಬಿಡಿ. ನಿನ್ನ ಲೈಫಲ್ಲಿ ಯಾವುದೇ ಹುಡುಗಿನಿಗೆ ಬರಲಿಲ್ವಾ? ನಿನ್ನ ಲೈಫಲ್ಲಿ ಯಾರೂ ಹುಡುಗಿನಿಗೆ ಬರಲಿಲ್ವಾ? ಹುಡುಗಿಯರು ಲವ್ ಮಾಡಿದಾರಂದ್ರೆ ಅಂಥದ್ದೇನು ಮಾಡಿಲ್ಲ. ಅಲ್ಲ ಬಂದಿರ್ಲಿಲ್ವಾ ಅಂದ್ರೆ ಲವ್ ಮಾಡಕ್ಕೆ? ಲವ್ ಮಾಡಿದ್ದೀನಿ ಹಾಂ ಅಂದ್ರೆ ಮಾಡಿಲ್ಲ. ಅವಳಿಗೆ ಮದುವೆ ಆಗಿದೆಯಾ? ಮದುವೆ ಆಗಿ ಹೋಯ್ತದೆ. ಎಷ್ಟು ಜನ ಮಕ್ಕಳು ಯಾರಿಗೆ? ಅವಳಿಗೆ. ಅವಳಿಗೀಗ ಒಂದು ಹುಡುಗಿ ಆಗಿರ್ತದೆ. ನೀನು ಪ್ರೀತಿ ಇಲ್ಲ ಅವಳು ಅವನಿಗೆ ತೋರ್ಸವಳೆ ಅದಕ್ಕೆ ಮಕ್ಕಳಾಗಿರೋದು. ಹೋಗೋ ಎಷ್ಟು ವರ್ಷ ಆದ್ರೂ ನೀನು ಏನೂ ಮಾಡಿಲ್ಲ ಅಂದ್ರೆ ವೇಸ್ಟ್ ನೀನು. ಏನ್ ಮಾಡ್ಬೇಕು? ಮದ್ವೆ ಆಗ್ಬಿಡು ಬೆಸ್ಟ್. ಮದುವೆ ನೋಡ್ಬೇಕು ಬಂತು ಮದುವೆ ಆಗ್ತದೆ. ಏನ್ ವರ್ಕ್ ಮಾಡೋದು ನೀನು? ಏನ್ ವರ್ಕ್ ಮಾಡೋದು? ಜ್ಯೂಸ್ ಅಂಗಡಿ ಐತಿ. ತಿಂದೇನಾ? ತಿಂದೇನಾ? ಜ್ಯೂಸು ಪೈನಾಪಲ್ ಜ್ಯೂಸು ಆ್ಯಪಲ್ ಜ್ಯೂಸು. ಹ್ಞೂ ಕಣೋ. ಎಲ್ಲಿ? ಬೆಂಗಳೂರಾ? ಹಾಂ ದಾವಣಗೆರೆ. ದಾವಣಗೆರೆಲ್ಲ ಪರವಾಗಿಲ್ವಾ ನಡೆಯುತ್ತಾ? ನಡೆಯುತ್ತೆ. ಡೈಲಿ ಒಂದು 2-3 ಸಾವಿರ ಮಾಡ್ತೀಯಾ? ಡೈಲಿ ತಿಂಗಳಿಗೆ ಒಂದು 1,00,000 ರೂಪಾಯಿ ಆಗುತ್ತೆ. ಹಾಂ ತಿಂಗಳಿಗೆ 1,00,000 ರೂಪಾಯಿ ಆಗುತ್ತೆ ಡೈಲಿ. ಪರವಾಗಿಲ್ವಲ್ಲ? ಇವಾಗ ಮಾತ್ರ ಡೈಲಿ 1,000. 1,000 ಅದೇ ಪರವಾಗಿಲ್ಲ. ಏನು ತೊಂದರೆ ಇಲ್ಲ. ಯಾವ್ದಾದ್ರು ನಿನ್ ಸಂಬಂಧದಲ್ಲೇ ಹುಡುಗಿ ನೋಡಿ ಮದುವೆ ಆಗ್ಬೇಕು ತಾನೆ? ಆಗ ಸುಮ್ಮನೆ ಇವೆಲ್ಲ ಶಾಶ್ವತ ಅಲ್ಲ. ಓಕೆ? ಯಾವ್ದೀಗ ಹಾಂ ಈಗ ಸಂಜೆ ನೈಟು ಫಿಲಮ್ ನೋಡ್ತೈತೆ ನಾನು ನೋಡಿ ಬರ್ತೀನಿ. ಮತ್ತು ನೀವು ಯಾಕೆ ನಂಬರ್ ಕೊಡ್ತೀರಾ ಹೇಳ್ಬೇಕಾಗ್ತದೆ. ನಂಬರ್ ಕೊಡ್ತೀಯ ಅಂದರೆ ನನಗೂ ಪ್ರಾಬ್ಲಮ್ ಇದೆ ಅಂತ ಕೊಡ್ತೀನಿ ಅಷ್ಟೇ. ಓಕೆ? ನನಗೂ ತೊಂದರೆ ಇದೆ. ನೀವು ಒಬ್ಬರು ಏನೋ ಚೆನ್ನಾಗಿರೋನ್ನ ಮದುವೆ ಆಗಿ ಅವ್ರನ್ನ ನೋಡ್ಕೊಂತಾರೆ. ಹಾಂ ಕಣೋ. ಅಮ್ಮ ಸರ ಹೋಗ್ಲಿ. ನಾನು ಇದೆಲ್ಲ ಬಿಟ್ಟು ನನ್ನ ಲೈಫ್ನ ಲೀಡ್ ಮಾಡ್ತೀನಿ. ಮತ್ತು ನೀನು ಈಗ ನನ್ನ ಹತ್ರ ಮಾತಾಡ್ತಿದ್ದೀಯ ತಾನೆ? ಹೌದು. ಮತ್ತು ಮದುವೆ ಆದಮೇಲೆ ಹುಡುಗನ ಹತ್ರ ಚೆನ್ನಾಗಿರ್ಬೇಕು ತಾನೆ? ಮದುವೆ ಆದಮೇಲೆ ನೋಡು, ಫಸ್ಟ್ ಹೇಳ್ತೀನಿ ಕೇಳಿಸ್ಕೊ. ನಾವು ಮದುವೆಗಿಂತ ಮುಂಚೆ ಹೆಂಗಿದ್ದೋ ಅದು ಬೇಡ. ಮದುವೆ ಆದಮೇಲೆ ಹೆಂಗಿರ್ತೀವಿ ಅನ್ನೋದೇ ಮುಖ್ಯ. ನಾವು ಅವ್ರಿಗೆ ನಿಯತ್ತಾಗಿದ್ರೆ ಸಾಕು. ಅವ್ರು ನಮ್ಮ ಮೇಲೆ ಎಷ್ಟೇ ಅನುಮಾನಪಟ್ಟರು ಪರವಾಗಿಲ್ಲ. ನಾವು ಅವರಿಗೆ ನಿಯತ್ತಾಗಿರ್ಬೇಕಷ್ಟೇ. ಮದುವೆ ಆದಮೇಲೆ ಹೌದು. ಮತ್ತು ಇವಾಗ ಏನಕ್ಕೆ ಹಂಗೆ ಮಾಡ್ತೀವಿ? ಏನಕ್ಕೆ ಹಂಗೆ ಮಾಡ್ತೀಯ ಅಂದರೆ ಪರಿಸ್ಥಿತಿ ಚೆನ್ನಾಗಿಲ್ಲ. ಪರಿಸ್ಥಿತಿ ಚೆನ್ನಾಗಿಲ್ಲ. ಯಾರೂ ಇಲ್ಲ ಕಣೋ ಹಿಂದೆ ಮುಂದೆ ನಮಗೆ. ನಾನು ಅಮ್ಮ ನೀನಮ್ಮ ಅಷ್ಟೇ. ಈಗ ಅಮ್ಮನೂ ಹಾಸ್ಪಿಟಲಲ್ಲಿ ಇದ್ದಾಳೆ. ಯಾವ ಊರು ನಿಮ್ಮದು?
ಸ್ವಂತ ಬೆಂಗಳೂರೇ. ಓದಿದ್ದೀರಾ? ಹಾ, ಓದಿದ್ದೀರಾ? ಡಿಗ್ರಿ ಓದ್ತಿದ್ದೀನಿ ಕಣೋ. ಹೌದಾ? ಹಾ, ಸರಿ, ನೀವು ಎಲ್ಲ ಒಳ್ಳೆ ಹುಡುಗ ನೋಡಿ ಮದುವೆ ಆಗ್ಬೇಕು. ಇದೆಲ್ಲ ಮುಗಿಲಿ, ಆರಾಮಾಗಿ ಆಗ್ತೇನೆ. ಓಕೆ, ಹ್ಞೂ. ನಾನೇನು ಇದ್ರಲ್ಲೇ ಇರಬೇಕು, ಇದ್ರಲ್ಲೇ ಮುಳುಗೋಗ್ಬೇಕು ಅನ್ನೋದೇನು ನನಗಿಲ್ಲ, ಆಸೆ ಇಲ್ಲ. ಹ್ಞೂ. ಅಮ್ಮಂದೊಂದು ಆಪರೇಷನ್ ಆದ್ರೆ ಸಾಕು, ನನ್ನ ಪಾಡಿಗೆ ನಾನು ಈ ನಂಬರ್ನ ಚೇಂಜ್ ಮಾಡಿ ಆರಾಮಾಗಿರ್ತೀನಿ. ಕೆಲವೊಬ್ಬೊಬ್ರು ಹಾಕ್ತಾರೆ, ಯಾಕೆಂದ್ರೆ ನಾನು ಕಷ್ಟಕ್ಕೆ ಹೇಳ್ತಿರೋದವ್ರಿಗೆ. ನನ್ಗೇನು ತೊಂದರೆ ಯಾರಿಗೂ ಬರಬಾರ್ದು, ಸರಿನಾ? ಅಷ್ಟೇನೆ. ನಾನು ಯಾರಿಗೂ ಏನು ತೊಂದರೆ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ಚೆನ್ನಾಗಿರ್ತೀನಿ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ನೀವು ಯಾರನ್ನ ಲವ್ ಮಾಡಿದ್ರಾ? ಮಾಡಿದ್ದೆ, ವೀಶ್ ನನ್ನ ಮಗ. ವೀಶ್ ಕಣೋ ಅವನು. ಯಾಕೆ? ಲವ್ ಮಾಡಿದವನು ನನಗಲ್ಲ, ಯಾಕೆ? ಮತ್ತೆ ನನ್ನ ದುಡ್ಡಿಗೆ 5 ಲಕ್ಷ ಇಸ್ಕೊಂಡು ಓಡೋದ, ಇನ್ನು ಗಂಟ 5 ಬಂದಿಲ್ಲ. ಲಕ್ಷನಾ? ಹೌದು, ನಿಮ್ಮ ಹತ್ರ 5 ಲಕ್ಷ ದುಡ್ಡು? ಸೇವಿಂಗ್ಸ್ ಮಾಡಿದ್ದೆ. ಕಾಲೇಜ್ಗೆ ಹೋಗ್ತಾನೆ, ಪಾರ್ಟ್ ಟೈಮ್ ಜಾಬ್ ಮಾಡಿ ಸೇವಿಂಗ್ಸ್ ಮಾಡಿದ್ದೆ. ಅದು ಇದ್ದಿದ್ರೆ ಇಷ್ಟೊತ್ತಿಗೆ ಅಮ್ಮನಿಗೆ ಆಪರೇಷನ್ಗೆ ಆಗೋದು. ಏನ್ ಮಾಡ್ತೀಯ? ಅವನ ಮೇಲೆ ನಂಬಿಕೆ ಇಟ್ಕೊಟ್ಟೆ, ಚೆನ್ನಾಗಿ ಮಾಡ್ದ. ಒಂದು ಬ್ಯಾಕ್ಗ್ರೌಂಡ್ ಏನು ಗೊತ್ತಿಲ್ಲದೆ ಅಮೌಂಟ್ ಕೊಟ್ಟಿದ್ದೆ. ಪ್ರೀತಿ ಮಾಡ್ಬೇಕಾದ್ರೆ ಬ್ಯಾಕ್ಗ್ರೌಂಡ್ ಎಲ್ಲ ತಿಳ್ಕೊಳಲ್ಲ ಕಣೋ ಯಾರನು. ಮನ್ಸ್ ನೋಡಿ ಇಷ್ಟಪಟ್ಟಿರ್ತೀವಿ, ಕೆಲವು ಟೈಮು ಅದೇ ನಮ್ಗೆ ಉಲ್ಟಾ ಆಗತ್ತೆ.